ಎಷ್ಟು ದಿನದಿಂದ ನೋಡ್ಕೊತೀರಿ ಹುಟ್ಟಿದಿಂದ? ಇಲ್ಲ ಸರ್, ಒಂದು 10 ವರ್ಷದಿಂದ ಈಗ 10 ವರ್ಷದಿಂದ. ಅಂದ್ರೆ ಮೊದಲು ಈ ಸೇವಾಲಾಲ್ ಇಲ್ಲಿ ಇಲ್ಲ ಸರ್, ಊರುಗೊಂಡನಕೊಪ್ಪ ಗೊತ್ತಿತ್ತ ನಿಮ್ಗೆ? ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಮತ್ತೆ ನಿಮ್ಮ ಸಮಾಜದವರು ಧಾರವಾಡ ಕಡೆ ಇದು ಹೇಳಿದ್ದಿಲ್ಲ ಹೇಳಿದ್ದಿಲ್ಲ ಸರ್, ಗೊತ್ತಿರಲಿಲ್ಲ, ಹೇಳಿದ್ದಿಲ್ಲ, ಜಯಂತಿ ಮಾಡ್ತಿದ್ದಿಲ್ಲ ಸರ್. ಈ ಇಲ್ಲಿ ಸೇವಾಲಾಲ್ ಒಂದು ಜಯಂತಿ ಒಂದು ಪಾದಯಾತ್ರೆ ನಡೀಲಿಕ್ಕೆ ಎಷ್ಟು ದಿನ ಆಯ್ತು ಇಲ್ಲಿ? ಈ ಒಂದು 10 ವರ್ಷದಿಂದ ಈ ಕಡೆ ಹೆಚ್ಚಿಗೆ. ಹೌದು ಮೊದಲು ನಡೀತಿತ್ತು, ಸಣ್ಣಗೆ ಸಣ್ಣಾಗಿ ಸರ್. ಆಚೆ ಒಳ್ಳೆ. ನೀವು ಇಲ್ಲಿ ನಡ್ಕೊಂಡಕ್ಕೆ ತಕ್ಕಂಗೆಲ್ಲ ಆಗ್ಯಾವ ನಿಮ್ಗೆ? ಸಕ್ಸಸ್ ಆಗ್ಯಾವ ಸರ್, ಒಳ್ಳೆ ರೀತಿಯಿಂದ ಸ್ವಾಮಿ ಮಾಡಿಕೊಟ್ಟಾನ. ಹೌದು ಸರ್, ಹೌದು ಸರ್. ಅದೇ ರೀತಿಯಿಂದ ಮಾರ ಮಗು ನಡ್ಕೊತೀವಿ. ಹೌದು ಸರ್, ಅಮ್ಮನ ಕಾಯಿ ಹೊಡಿಸ್ಕೊಂಡನ ಅವಳಕ್ಕ ಇಲ್ಲಿ ಬಂದ ಅಲ್ಲಿ ಹೋಗಿ ನೋಡಿ ಅಲ್ಲಿವರೆಗೆ ಇಲ್ಲಿ ಬಿಟ್ಟು ಅಲ್ಲಿ ಹೋಗಿಲ್ಲ ಸರ್. ಮರಿಯಮ್ಮನ ದರ್ಶನ ಮಾಡ್ಕೊಂಡು ಶಿವಾಲಯ ದರ್ಶನಕ್ಕೆ ಹೋಗ್ತೀರಿ. ಮಾಡಿಲ್ಲ. ವರ್ಷಕ್ಕೊಮ್ಮೆ ಬರ್ತೀರಾ? ವರ್ಷಕ್ಕೊಂದು ಬರ್ತೀವಿ, ಶ್ರಾವಣದಾಗ ಬರ್ತೀವಿ ಸರ್, ಮಾನಾಮಿ ಒಳಗೆ ಬರ್ತೀವಿ. ಮಾನಾಮಿ ಶ್ರಾವಣ ಹಿಂಗೆಲ್ಲ ನಮಗೆ ಸೌಡಿ ಸಿಕ್ಕಾಗ ನಮ್ಮ ತಂದೆ ಸ್ವಾಮಿ ಅವನೇನಪ್ಪ ಅಂದ್ರೆ ಈಗ ನೋಡ್ರಿ ಈಗ ಭಾಷೆ ಕೊಟ್ಟರು ಮೊನ್ನೆ. ಎಷ್ಟು ಜನ ಮಕ್ಕಳು ನಿಮ್ಗೆ? ನಮಗೆ 2 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು ಸರ್. ನೀವು ದೊಡ್ಡವನ? ಅಲ್ಲ ಸರ್, ಹೆಣ್ಣು ಮೊಮ್ಮಗ ಸರ್. ಹೌದಾ? ಒಬ್ಬ ಮಗ ವಕೀಲ ಅದನ್ನ ಸರ್. ಹೇಳ್ರಿ ಏನೋ ಭಾಷೆ ಕೊಟ್ಟಾನ ಶಿರೇಟೆಗೆ ಗದಗ ಏನೋ ಭಾಷೆ ಕೊಟ್ಟಾನಂದ್ರಲ್ಲ ಹೇಳ್ರಿ. ಇವನ್ ಎಕ್ಸಾಮ್ ಅದು ಶೀಟ್ ಸಿಗ್ಲಿಕ್ಕೆ ನಿಮಗೆ ಅಂದ್ರೆ ಈಗ ಈ ಸ್ವಾಮಿ ನಿಮ್ಮ ಕನಸ್ನಾಗ ಬಂದು ಹೇಳ್ದಂಗ ಅಂತ? ಹೌದು ಸರ್, ಹೌದು ಸರ್. ಹೌದಾ? ಈಗ ಈ ದೇವರು ಕನಸ್ನಾಗ ಬಂದು ಹೇಳಿದಾರ ಅನ್ನೋದೆಲ್ಲ ನಿಜಾನ? ಅದು ನಿಜ. ನಮಗೆ ನಿಜಾನ ಮಾಡ್ಕೊಂಡಿವ್ರಿ ಸರ್, ನಮ್ಮ ಪ್ರಜೆಗಳಿಗೆ ನಿಜಾನ ತಿಳ್ಕೊಳ್ಳಿ. ಒಟ್ಟು ಹಂಗೆ ಅನಿಸ್ತೈತೆ ನಿಮ್ಗೆ, ಬಾ ನೀನು ಇಲ್ಲಿ ದರ್ಶನಕ್ಕೆ ಎಲ್ಲ ಸರಿ ಆಗ್ತದೆ ಅಂತ ಹೇಳಿದಂಗೆ? ಹೌದು ಸರ್, ಹೌದು ಸರ್. ಎಷ್ಟನೇ ಯಾವಾಗ ಬೀಳ್ತದೆ ಕನಸು? ಮುಂಜಾನೆ ಮುಂಜಾನೆ ಬೀಳ್ತದ? ಬೆಳಗ್ಗೆ ಮುಂಜಾನೆ ಮಧ್ಯರಾತ್ರಿ. ಅವನು ಬಂದು ಸಪನದಲ್ಲೊಳಗೆ ಯಾವ ರೀತಿ ಹೇಳ್ತಾನ ಅದನ್ನ ನೆನಪಿನ ಶಕ್ತಿ ನಾವು ಉಪಯೋಗ ಮಾಡ್ತೀವಿ ಸರ್. ಅಂದಾಗದ ಈಗ ಹಂಗೆ ಆಗಿದ ಮೇಲೆ ಬಂದಿರಿ? ಹಿಂದೂ ಹಿಂಗೆ ಆದಾಗ ಬಂದು ಒಳ್ಳೇದಾಗ್ಯದ ನಿಮ್ಗೆ? ಹೌದು ಸರ್. ಈ ಹಿಂದ ಒಳ್ಳೇದಾಗಿದ್ದ ನಿದರ್ಶನ ಏನಾರು ಹೇಳ್ಬೋದು? ಒಂದೇ ಆಧಾರ ಹಿಂದ ಈಗ ಮಗಂದು ಹೇಳಿದ ಒಂದು ಆಗ್ತವ ಅಂತ ಬಂದಿದ್ದೀವಿ. ಹಿಂದೆ ಏನಾರ ಚಲೋ ಆಗಿದ್ದು? ಚಲೋ ಆಗಿದ್ದೆ ಸರ್. ಈಗ ನಾವು ಮತ್ತೆ ಬೇರೆದವ್ರಲ್ರಿ, ನಮ್ಮ ವೈಯಕ್ತಿಕ ನಮ್ದೇ ಹೇಳಿ. ನಿಮ್ದ ಹೇಳ್ಬಿಡ್ರಿ. ನಾವು ಸರ್ 10 ವರ್ಷದಿಂದ ಮದ್ಯಪಾನಿ ಫುಲ್ 24 ತಾಸು ಮದ್ಯಪಾನಿ, ರಾತ್ರಿ ಸಾಯಂಕಾಲ ನಿದ್ದೆ ಬರೋಲ್ಲಿ ಮದ್ಯಪಾನಿ, ಎಲ್ಲ ಆಸ್ತಿ ಇತ್ತು, ಎಲ್ಲ ಮಕ್ಕಳ ಮದುವೆ ಅದು ಇದು ಮಾಡಕ್ಕೆ ಹೋಗಿ ಈಗ 8-9 ಲಕ್ಷ ರೂಪಾಯಿ ಸಾಲ ಸಿಕ್ಕೊಂಡ್ವಿ. ಭಾಳ ತುಟುಗ್ರಾತಾಗನ ಬಾಜು ಹಳ್ಳಿ ಜನ ಸೇವಾಲಾಲಕ್ಕೆ ಹೋಗಿ ಅವ್ನ ಭಕ್ತಿನ ನಡ್ಕೊಂಡ್ರೆ, ನಾವು ಮದ್ಯಪಾನಿಂದ ದೂರ ಆದ್ರೆ ಅವನ ಸೇವಾ ಸೋಮವಾರದಿಂದ ಕರೆಕ್ಟ್ ಅವನ ಪೂಜೆ ಪುನಸ್ಕಾರ ಮಾಡ್ಕೊಂಡ್ರೆ ನಮ್ದೆಲ್ಲ ಏನಿದ್ದು ಹೋಮ ಹರಣ ಹಾಕಿದ್ವಿ ಅಂದ್ರೆ ನಮ್ಗೆ ಯಾವುದು ಬರೋಂಥದ್ದು ಇರೋದಿಲ್ಲ ಅನ್ನಂಥ ಭಾಷೆ ಗುರುಗಳಿಂದ ತಿಳ್ಕೊಂಡು ಅದೇ ರೀತಿ ನಾವು ನಡ್ಕೊಂಡು ಮುಂದೆ ಪಡ್ಕೊಂಡಿ ಸರ್. ಮುಂದೆ ಎಷ್ಟು ವರ್ಷದೊಳಗೆ 3 ವರ್ಷ ಮದ್ಯಪಾನ ಬಿಟ್ಟಿರಿ? ಹೌದು. ಮುಂದೆ 3 ವರ್ಷದೊಳಗೆ ನಮ್ಮ 7-8 ಲಕ್ಷ ರೂಪಾಯಿ ಯಾವ ರೀತಿ ಸಾಲ ಸಮದ ಹೆಂಗೆ ಹೋತು ಅನ್ನೋದು, ಅದ ಭೂಮಿ ಅದ ಮನೆ ಸಾಲ ಹರ್ಕೊಂಡ್ರಿ? ಹೌದು ಸರ್. ಆನಂತರ ಮದ್ಯಪಾನದಿಂದ ಊರಾಗ ಜಗಳಾಡೋದು ಮಾಡೋದು ಬಿಟ್ರಿ? ಮದ್ಯಪಾನಿಯವ್ರು ಯಾರು ಅಲ್ಲಿ ಕುಟದಲ್ಲಿ ನಿಂತವ್ರಂದ್ರೆ ಈ ಕಡೆ ನಾವು ನಿಂತೀವಿ ಅಂದ್ರೆ ಅವ್ರದ್ದು ವಾಸನೆ ಬರೋದಿಲ್ಲ. ಮೊದಲೇ ಕುಡಿತಿದ್ರೆ ಭಾಳ? ಹೌದು ಸರ್. ಈ ಅಜ್ಜನ ಸ್ಥಾನ ಈ ಮಕ್ಕಳಿಗೆಲ್ಲ ಏನು ಚಟ ಹಚ್ಚಬಾರ್ದು ಮುಂದೆ ಒಳ್ಳೇದು ಬೆಳವಣಿಗೆ ಬೆಳೆದು ಸಂಸ್ಕಾರ ಒಳ್ಳೇದು ಕೊಡಿ. ಸ್ವಾಮಿ ಮಾಡ್ತಾನೆ, ಆದ್ರೆ ಮನ್ಯಾಗ ಒಂದು ಹೇಳ್ತಾ ಒಳ್ಳೆ ಸಂಸ್ಕಾರ ಬೆಳೆಸ್ಬೇಕು. ಈಗ ನೀವು ಬಿಟ್ಟಿರಿ, ಈಗ ಹುಡ್ರಿಗೆ ಗೊತ್ತಾಗೋದಲ್ಲ, ನಮಾಜ್ ಕುಡಿತಿದ್ದ ನಾನು ಕುಡಿತೀನಿ ಅನ್ನೋ ಪ್ರವೃತ್ತಿ ಬೇಡ, ಬಿಟ್ಟು ಬಿಡ್ಬೇಕು. ಸ್ವಾಮಿ ಕೃಪೆ ಇದ್ದೇ ಇರ್ತದೆ ಯಾವಾಗಲೂ. ಸ್ವಾಮಿ ಕೃಪೆ ಇದ್ರೆ ನಮ್ಮ ಮನಸ್ಸಿನಾಗ ಬರ್ಬೇಕ್ರೆ ಬಿಡ್ಬೇಕು, ನಾನು ಕಲಿಬೇಕು, ಇವನು ಕಲಿಬೇಕು ಅಂತ ಬರ್ಬೇಕು, ಅವಂಗೆ ಬರ್ಬೇಕು. ಏನೋ ಚಲೋ ಓದ್ತೀನೇನೆ, ಚೆನ್ನಾಗಿ ಓದ್ಬೇಕು, ಒಳ್ಳೆ ಆಫೀಸರ್ ಆಗ್ಬೇಕು. SC ST ಇರುವಾಗ ಬರ್ತದೆ. ವರಿಷ್ಠ ಜನಾಂಗದಾಗ ಆದರೂ ಈಗ ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ಬೆಲೆ ಏನಪ್ಪ, ಒಳ್ಳೆ ಮಾರ್ಕ್ಸ್ ತೊಗೊಂಡು ಒಳ್ಳೆ ಆಫೀಸರ್ ಆಗ್ಬೇಕು. ನೀನು ಆಗ್ತಿಲ್ಲ ಅರುಣ ಏನಿಂದ ಒಳ್ಳೆ ಆಫೀಸರ್ ಆಗ್ಬೇಕು. ಹ್ಞೂ ಸರ್. सेवालाल महाराज की, सेवालाल महाराज की, सेवालाल महाराज की।